ಬರೀ ತ್ರಿವಿಕ್ರಮ್ ಜೊತೆನೆ ಇರೋದು ಮತ್ತೆ ರಜತ್ ಅಂದ್ರೆ ಅವರೇ ಒಂದ್ ಟೀಮ್ ಮಾಡ್ಕೊಂಡಿದ್ದಾರೆ. ಇವಾಗ ಮಂಜಣ್ಣನ ಒಂದು ಮೂಲೆ ಗುಂಪು ತರ ಮಾತಾಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಬ್ರೋ ಈ ಬಿಗ್ ಬಾಸ್ ಅಂದ್ರೆ ಜೋಡಿ ಅಕ್ಕಿಗಳ ಆಟ ಜಾಸ್ತಿನೇ ಆಗ್ಬಿಟ್ಟೈತೆ ಬ್ರೋ ವರ್ಷದಿಂದ. ನೀವು ತಗೊಳ್ಳಿ ಕುರಿ ಪ್ರತಾಪ್ ಅವ್ರ ಜೊತೆ ಒಬ್ರು ಇದ್ರು. ಆತರ ಏನಂದ್ರೆ ಇವಾಗ ವರ್ತೂರ್ ಸಂತೋಷ್ ಅವ್ರ ಜೊತೆ ಇವ್ರ ತನೀಶಾ ಈ ತರ ಜೋಡಿ ಆಗಿ ಮಾಡೋದ್ರಿಂದ ಗೆದ್ಬಿಡ್ಬೋದು, ಇವ್ರ ಜೊತೆ ನಾವು ಸೇರ್ಕೊಂಡ್ಬಿಡ್ಬೋದು ಅಂತ ಹೇಳ್ತತೆ. ನಮ್ ಕನ್ನಡ ಜನತೆ ಟ್ಯಾಲೆಂಟ್ ಇದ್ರೇನೆ ಅವ್ರನ್ನ ಗೆಲ್ಸೋದು ಅಲ್ವಾ. ಏನೇ ಜೊತೆಗ್ ಬಂದ್ರು ಕೊನೆ ಕೈ ಬಿಟ್ಬಿಡ್ತಾರೆ. ನಮ್ ಕೋಟಿಗೆ ಒಬ್ಬ ಡೈಲಾಗೇ ಐತೆ, ಒಳ್ಳೆಯವ್ರಿಗೆ ಕೆಟ್ಟ ಸುಖ ಕೊಡ್ತಾನೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ ಅಂತ. ಆ ತರ ನಿಮ್ ಟ್ಯಾಲೆಂಟ್ ಇಂದ ಆಡಿದ್ರೆ, ನಿಮ್ ಬುದ್ಧಿಯಿಂದ ನೀವು ಆಡಿದ್ರೆ ಮಾತ್ರ ನೀವು ಟಾಪ್ ಹೋಗೋದು ಅಲ್ವಾ. ಬೇರೆಯವ್ರ ಜೊತೆ ಎತ್ಕೊಂಡು ನೀವು ಬರ್ತೀವಿ ಅಂತ ಅಂದ್ರೆ ಅದಲ್ಲೇ ಫ್ಲಾಪ್, ಡಿಸಾಸ್ಟರ್ ಸಿನಿಮಾ, ಅಟ್ರ್ ಫ್ಲಾಪ್ ಸಿನಿಮಾ ಆಗೋಯ್ತದೆ. ಇವಾಗ ಹನುಮಂತು ಅವ್ರನ್ನ ನೋಡ್ತಾ ಇದ್ರೆ ನಿಮ್ಗೆ ಅಂದ್ರೆ ಅವರು ಒಂಥರ ನಾಟಕೀಯ ರೀತಿಲಿ ಹಂಗೆ ಇದ್ದಾರ, ಇಲ್ಲ ಎಲ್ಲ ಗೊತ್ತಿದ್ದು ಹಂಗೆ ಅಂದ್ರೆ ಒಂಥರ ಏನು ಗೊತ್ತಿಲ್ಲದಿರೋ ತರ ಇದ್ದಾರ ಅಂತ ಹಂಗೆ ನಾನು ಅನ್ಸುತ್ತಾ? ಬ್ರೋ 100% ಬ್ರೋ. ಇವಾಗ ಮೊಬೈಲ್ ಬ್ರೋ 6 ತಿಂಗಳು ಮಗುನೇ ಬೇರೆ ಮಾತಾಡ್ತದೆ ಈಗಿನ ಕಾಲದಲ್ಲಿ. ಅಂತದ್ರಲ್ಲಿ ಆ ವ್ಯಕ್ತಿಗೆ 3 ಸ್ಟೇಜ್ ಪ್ರೋಗ್ರಾಮ್ ಮಾಡೋರೆ, ಅವ್ರಿಗೇನು ಗೊತ್ತಿಲ್ಲ ಅನ್ನೋದೆಲ್ಲ ತಪ್ಪು ಬ್ರೋ ಅಲ್ವಾ. ನಾಟಿಕೆ ಇರಬಾರ್ದು. ಏನಕ್ಕಂದ್ರೆ ನನಗೇನು ಗೊತ್ತಿಲ್ಲ ಅನ್ಕೊಂಡೆ ಎಲ್ಲ ಗೊತ್ತು, ನೋಡೋರ್ಗೆಲ್ಲರಿಗೂ ಗೊತ್ತು, ಅವ್ರ ಬಗ್ಗೆ ವಹಿಸ್ಕೊಂಡ್ ಮಾತಾಡ್ತಾರ ಗೊತ್ತಾ. ಅದೇ ರೈತನ್ನೇ ಅವ್ರು ಕರೆಸ್ಬೇಕು ಅಂದಿದ್ರೆ ಹೊಸ ರೈತನ ಕರ್ಸಿ ಅವನ್ನ 90 ದಿನ ಆಗಿ ಅವನ್ನ ಗೆಲ್ಸಿದ್ರೆ ಬ್ರೋ ನಾನೇ ಹೇಳ್ತಿದ್ದೆ ಅವ್ರನ್ನ ಗೆಲ್ಸಿ ಅಂತ. ಹೊಸ ರೈತ ಅಲ್ಲಿ ಬಂದವ್ರೆ ಅಂತ. ನೀವು ಶೋ ಅಲ್ಲೆಲ್ಲ ಸರಿಗಮಪ್ಪ ಅಲ್ಲಿ ಇಲ್ಲಿ ಎಲ್ಲ TRP ಕಿಂಗ್ ಆಗಿದ್ದವ್ರನ್ನ ಇಲ್ಲಿಗ್ ತರ್ಸಿ ವಿನ್ ಮಾಡ್ಸೋ ಪ್ರಯತ್ನ ಏನೈತೆ ಅಲ್ವಾ. ಹೊಸೊಬ್ರು ಸಿಕ್ಕರೆ ಇವಾಗ ವಿಕ್ರಮ್ ಮಂಜು ಇಲ್ಲ ತ್ರಿವಿಕ್ರಮ್ ಅಂತ ಅವ್ರು ಗೆದ್ರೆ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಬ್ರೋ ಅಲ್ವಾ. ಅವರು ಬಡವ್ರ ಮಕ್ಳೆ, ಅವ್ರು ಗೆಲ್ಬೇಕು ಅನ್ನೋದೇ ನಮ್ಮ ಮಾತು.